ದೀಕ್ಷಾ ವಿಕ್ರಮ್ ಅವರ ಮೇಲೆ ಕೂದಲಿನಲ್ಲಿ ಬೆರಳುಗಳಿಂದ ಆಟ ಆಡ್ತಿದ್ದವಳನ್ನು ವಿಕ್ರಮ್ ಅತಿಯಾದ ಪ್ರೀತಿಯಿಂದ ಕರೆದ. ನನ್ನ ಮೇಲೆ ನಿನಗೆ ಕೋಪ ಇದೆಯಾ? ಮೆಲ್ಲನೆ ಮುಖ ಎತ್ತಿ ಅವಳು ಅವನ ಕಣ್ಣುಗಳನ್ನು ನೋಡಿದ್ಲು. ಕೋಪ ಅಲ್ಲ ವಿಕ್ರಮ್ ಅವರೇ, ಇದು ಹಠ, ಇದು ಸಂಕಟ. ನಮ್ಮ ಮಗಳ ಮನಸ್ಸು ಗೊತ್ತಿದ್ದು ವಿಕ್ರಮ್ ಅವರೇ, ನೀವು ಅವ್ರ ಜೊತೆಗಿನ ಸಂಬಂಧ ಮುಂದುವರಿಸಬೇಕು ಅಂತ ತೆಗೆದುಕೊಂಡ ಈ ನಿರ್ಧಾರ ನನ್ನನ್ನು ತುಂಬ ನೋಯಿಸ್ತಿದೆ. ಆ ನಿರ್ಧಾರವನ್ನು ಬದಲಾಯಿಸಬಾರ್ದೆ? ಅವಳು ನಮ್ಮ ಮುದ್ದಿನ ಮಗಳಲ್ವಾ, ಅವಳ ಸಂತೋಷ ನಮ್ಮ ಮುಖ್ಯ ಅಲ್ವಾ ವಿಕ್ರಮ್ ಅವರೇ? ಜೀವನ ಪೂರ್ತಿ ಮನಸ್ಸಿನಲ್ಲಿ ಏಬನನ್ನು ಇಟ್ಕೊಂಡು ವಿಕ್ರಮ್ ಅವಳು ವಿಕ್ಕಿ ಜೊತೆ ಹೇಗೆ ಸಂತೋಷವಾಗಿರುವಂತೆ ನಟಿಸಿ ಬದುಕೋ ಇಶಾನಿಯನ್ನು ನೋಡಿ ನಮಗೆ ಸಹಿಸೋದಕ್ಕೆ ಸಾಧ್ಯವೇ? ಪ್ಲೀಸ್ ವಿಕ್ರಮ್ ಅವರೇ. ದೀಕ್ಷಾ, ಇಲ್ಲಿ ನಾನಾಗಲಿ ನೀನಾಗಲಿ ಅಥವಾ ವಿಕ್ಕಿ ಆಗಲಿ ಯಾರು ತಪ್ಪಿತಸ್ಥರಲ್ಲ. ಹೇಳೋದಕ್ಕೆ ಎಷ್ಟೋ ಅವಕಾಶಗಳು ಕಣ್ಮುಂದೆ ಇದ್ದರೂ ಎಲ್ಲವನ್ನು ಮುಚ್ಚಿಟ್ಟು ನಮ್ಮ ಮುಂದೆ ನಟಿಸಿದ ನಮ್ಮ ಮಗಳೇ ಇಲ್ಲಿ ತಪ್ಪಿತಸ್ಥಳು. ಅವಳನ್ನ ಕೇಳಿದೆ ನಾನು ವಿಕ್ಕಿ ಜೊತೆ ಮದುವೆ ನಿಶ್ಚಯ ಮಾಡಿದೆ. ಆದರೆ ಆದಮೇಲೂ ನಾನು ಕೇಳಿದೆ, ಈ ಮದುವೆಗೆ ನಿನಗೆ ಸಂಪೂರ್ಣ ಸಮ್ಮತಿ ಇದೆಯಾ ಅಂತ. ನಿನ್ನ ಮನಸ್ಸಿನಲ್ಲಿ ಬೇರೆ ಏನಾದರೂ ಇದೆಯೇ? ಹಾಗಿದ್ದರೆ ಈಗಲೇ ಈ ಮದುವೆ ಬೇಡ ಅಂತ ಹೇಳೋಣ ಅಂತ. ಆಗಲೂ ಅವಳು ಕೊಟ್ಟು ಉತ್ತರ ಅಂಥದ್ದೇನಿಲ್ಲ ಅಪ್ಪ, ಎಲ್ಲವೂ ನಿಮ್ಮಿಷ್ಟದಂತೆ ಆಗಲಿ ಅಂತ. ಅವಳ ಆ ಭರವಸೆ ಮೇಲೆ ನಾನು ಅವ್ರಿಗೆ ಮತ್ತೆ ಮಾತು ಕೊಟ್ಟಿದ್ದು. ಈ ಕೊಟ್ಟ ಮಾತನ್ನು ತಪ್ಪಿದರೆ ವಿಕ್ರಮ್ನ ಮಾತಿಗೆ ಬೆಲೆ ಇರೋದಿಲ್ಲ. ದೀಕ್ಷಾ, ಈಗ ತುಂಬ ತಡವಾಗಿ ಹೋಗಿದೆ. ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಹೆಂಡತಿ ನೀನಾಗಿದ್ದರೆ ಇನ್ನು ಮುಂದೆ ಈ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡಬೇಡ. ನನಗೆ ಆಸಕ್ತಿ ಇಲ್ಲ. ಇಲ್ಲಿಂದ ನಾವು ವಾಪಸ್ ಹೋಗೋವರೆಗೆ ಇದ್ರ ಬಗ್ಗೆ ಒಂದು ಅಕ್ಷರವೂ ಆಡಬೇಡ. ಸ್ವಲ್ಪ ನೆಮ್ಮದಿಯಿಂದ ಇರಲಿ ಅಂತ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಆ ಮೂಡ್ ಹಾಳು ಮಾಡಬೇಡ ಪ್ಲೀಸ್. ಅಷ್ಟು ಹೇಳಿ ವಿಕ್ರಮ್ ಎದ್ದು ಫ್ರೆಶ್ ಆಗೋದಕ್ಕೆ ಹೋದರು. ಏನು ಮಾಡಲಿ ದೇವ್ರೆ, ವಿಕ್ರಮ್ ಅವ್ರನ್ನ ನೋಯಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಆ ಮನಸ್ಸು ಬದಲಾಗಲು ನಾನು ಏನು ಮಾಡಬೇಕು? ನನ್ನ ಮಗಳು ಅವಳು ಇಷ್ಟಪಟ್ಟಂತೆ ಏಬಲ್ ಜೊತೆ ಸಂತೋಷವಾಗಿ ಬಾಳೋದನ್ನು ನೋಡೋದಕ್ಕೆ ನಾನು ಆಸೆ ಪಡ್ತಿದ್ದೀನಿ. ನನ್ನ 3 ಮಕ್ಕಳು ಅದನ್ನೇ ಬಯಸ್ತಾ ಇದ್ದಾರೆ. ಆದರೂ ವಿಕ್ರಮ್ ಅವ್ರು ಯಾಕೆ ಹೀಗೆ ಅಂತ ಆಲೋಚಿಸ್ತಾ ದೀಕ್ಷಾಳ ಕಣ್ಣುಗಳು ತುಂಬಿ ಹರಿದು. ವಿಕ್ರಮ್ ಫ್ರೆಶ್ ಆಗಿ ಬಂದಾಗ ದೀಕ್ಷಾ ಹಾಗೆ ಕೂತಿದ್ಲು. ವಿಕ್ರಮ್ ಅವಳ ಹತ್ರ ಬಂದ. ಅವಳ ಮುಖ ಎತ್ತಿ ನೋಡಿದ್ಲು. ಹೋಗು, ನೀನು ಹೋಗಿ ಫ್ರೆಶ್ ಆಗಿ ಬಾ, ಹೊರಗೆ ಹೋಗೋಣ. ಇಲ್ಲಿ ನಿನಗಾಗಿ ಕೆಲವು ಸರ್ಪ್ರೈಸ್ ದೃಶ್ಯಗಳಿವೆ. ಸದ್ಯಕ್ಕೆ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಮರೆತುಬಿಡು. ಅವೆಲ್ಲವನ್ನು ಆಮೇಲೆ ನಿರ್ಧರಿಸೋಣ. ಈಗ ಈ ರೆಸಾರ್ಟಲ್ಲಿ ಸಂತೋಷವಾಗಿರೋ ದೀಕ್ಷಾಳನ್ನು ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ಹೋಗು. ಹ್ಞೂ ಅಂತ ಒಮ್ಮೆ ಮೂಗಿನಲ್ಲಿ ಶಬ್ದ ಮಾಡಿ ಅವಳು ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ಗೆ ಹೋದಳು. ವಿಕ್ರಮ್ ಅವ್ರ ತುಟಿ ಮೇಲೆ ಒಂದು ಸುಂದರವಾದ ನಗು ಮೂಡಿತು. ಅದರ ಅರ್ಥ ತಿಳಿಯಲಾಗದ ಒಂದು ನಿಗೂಢ ನಗು ಅದು. ಇಶಾನಿ, ಏಬಲ್ ಮತ್ತು ಮಕ್ಕಳು ರೆಸಾರ್ಟ್ನ ಹೊರಗೆಲ್ಲ ಸುತ್ತಾಡ್ತಿದ್ರು. ಅಕ್ಕ, ನೀವು ನಡೀರಿ, ನಾವು ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡ್ತೀವಿ. ಏಬಲ್ ಮತ್ತು ಇಶಾನಿ ಜೊತೆಯಾಗಿ ನಡೆದ್ರು. ಸಂಜೆಯ ಸಮಯವಾದ್ದರಿಂದ ಮಂಜು ಮುಸುಕಿ ತುಂಬ ತಣ್ಣಗಿತ್ತು. ದೂರದಲ್ಲಿ ಕಾಣೋ ಬಾಣಾಸುರ ಬೆಟ್ಟಗಳು ಮತ್ತು ಡ್ಯಾಮ್ನ ಸೌಂದರ್ಯವನ್ನು ಸವಿಯುತ್ತಾ ಅವರಿಬ್ಬರು ಜೊತೆಯಾಗಿ ನಡೆದ್ರು. ರೆಸಾರ್ಟ್ನ ಒಂದು ಭಾಗದಲ್ಲಿ ದೊಡ್ಡದಾದ ಸ್ವಿಮ್ಮಿಂಗ್ ಪೂಲ್ ಇತ್ತು. ಆ ಪೂಲ್ನಲ್ಲಿ ಇಳಿದ್ರೆ ಅದರ ಹಿಂದೆ ಇರೋ ಡ್ಯಾಮ್ನ ಒಳಗೆ ಇದ್ದೀವಿ ಅನ್ನುವಂತೆ ಆ ಪೂಲ್ ಕಟ್ಟಲಾಗಿತ್ತು. ಆ ಪೂಲ್ನ ದಂಡೆ ಮೇಲೆ ನಡೆಯುವಾಗ ಇಶಾನಿ ಅಲ್ಲಿದ್ದ ನೀರಿನಿಂದ ಕಾಲು ಜಾರಿ ಪೂಲ್ಗೆ ಬೀಳೋದಕ್ಕೆ ಹೋದ್ಲು. ಕೂಡಲೇ ಏಬಲ್ ಅವಳ ಸೊಂಟ ಕೈ ಹಾಕ್ತಾ ನತ್ರ ಕೆಳ್ಕೊಂಡ. ಒಂದು ಕ್ಷಣ ಭಯದಿಂದ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಚಿದ ಇಶಾನಿ ಸ್ವಲ್ಪ ಸಮಯದ ನಂತರ ಕಣ್ಬಿಟ್ಟಾಗ ತಾನು ಏಬಲ್ನ ಕೈಗಳ ನಡುವೆ ಇದ್ದೀನಿ ಅಂತ ತಿಳಿಯಿತು. ಅವಳು ಅವನ ಎದೆಗೆ ಹೊರಗೆ ನಿಂತಿದ್ಲು. ಆ ಹೃದಯದ ಬಡಿತ ಅಷ್ಟು ಹತ್ತಿರವಾಗಿ ಕೇಳಿಸ್ತಿತ್ತು. ಒಂದು ಕ್ಷಣ ಅವಳು ಅವನ ಎದೆಗೆ ಇನ್ನಷ್ಟು ಹತ್ತಿರವಾಗಿ ನಿಂತಳು. ಒಂದು ಕ್ಷಣ ಎಲ್ಲವನ್ನ ಮರೆತು ಇಶಾನಿನ ಅಪ್ಪಿ ಹಿಡಿದಿದ್ದ ಏಬಲ್ ಅವಳು ತನ್ನನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡಾಗ ಎಚ್ಚರಗೊಂಡ. ತಕ್ಷಣ ಇಶಾನಿಯನ್ನು ತನ್ನಿಂದ ದೂರ ಸರಿಸ್ದ. ಇಶಾನಿಗೂ ತಾನೇನು ಮಾಡಿದೆ ಎಂಬ ಅರಿವಾಯಿತು. ಅವಳಿಗೆ ತುಂಬ ಸಂಕೋಚ ಆಯಿತು. ಇವಳು ನನ್ನವಳು ಮಾತ್ರ ಅಂತ ಹೃದಯ 1000 ಬಾರಿ ಕೂಗಿ ಹೇಳ್ತಾ ಇದ್ರು. ನಾಳೆ ಅವಳು ಇನ್ನೊಬ್ಬಳ ಪಾಲಾಗುವವಳು ಎಂಬ ಆಲೋಚನೆ ಅವನ್ನ ಸುಡುತ್ತಾ ಇತ್ತು. ಇಶಾನಿ, ನೀನು ಆರಾಮಾಗಿದೆಯಾ? ಹ್ಞೂ, ಏನೂ ಇಲ್ಲ. ತಕ್ಷಣ ಪೂಲಿಗೆ ಬೀಳ್ತೀನಿ ಅಂತ ಭಯ ಆಯಿತು, ಅದಕ್ಕೆ ಹಾಗಾಯಿತು. ಪರವಾಗಿಲ್ಲ ಬಾ, ನಾವು ಆ ಬೆಂಚ್ ಮೇಲೆ ಕೂತ್ಕೊಳ್ಳೋಣ. ಅವರಿಬ್ಬರು ಪೂಲ್ ಪಕ್ಕದಲ್ಲಿದ್ದ ಮರದ ಬೆಂಚ್ ಮೇಲೆ ಕೂತರು. ಎಷ್ಟು ಚೆಂದ ಇದೆ ಅಲ್ವಾ ಇಶಾನಿ ಇಲ್ಲಿ? ಶಾಜಹಾನ್ ಮುಮ್ತಾಜ್ಗಾಗಿ ತಾಜ್ ಮಹಲ್ ಕಟ್ಟಿಸಿದಂತೆ ವಿಕ್ರಮ್ ಅಂಕಲ್ ದೀಕ್ಷಾ ಅಮ್ಮನಿಗಾಗಿ ಕಟ್ಟಿಸಿದ ಸುಂದರ ತಾಣ ಇದು. ನಿಜವಾಗಿಯೂ ಅವರ ನಡುವಿನ ಬಾಂಧವ್ಯ ಮಾತುಗಳಿಗೆ ಮೀರಿದ್ದು.
ಹಾಗೆ ಪ್ರೀತಿಸಲು ಮತ್ತು ಪ್ರೀತಿಸಲ್ಪಡಲು ಒಂದು ಪುಣ್ಯ ಬೇಕು ಅಲ್ವಾ? ಈಶಾನಿ ತುಂಬ ಅದೃಷ್ಟವಂತೆ. ವಿಕ್ಕಿ ಅಣ್ಣ ತುಂಬ ಒಳ್ಳೆಯವರು. ನಿನ್ನ ಬಂಗಾರದಂತೆ ನೋಡ್ಕೊಳ್ತಾರೆ. ನೀನು ಸಂತೋಷವಾಗಿ ದೀರ್ಘ ಸುಮಂಗಲಿಯಾಗಿ ಇರೋದನ್ನು ನೋಡಿದ್ರೆ ಸಾಕು ನನಗೆ. ಅದಕ್ಕಿಂತ ಹೆಚ್ಚಿನ ಸಂತೋಷ ಈ ಜನ್ಮದಲ್ಲಿ ನನಗೆ ಬೇರೆ ಇಲ್ಲ ಈಶಾನಿ. ಅವನ ಧ್ವನಿ ನಡುಗ್ತಿತ್ತು. ಹೃದಯ ಹೊಡಿತಿದ್ರು. ಹೇಗೆ ಈ ರೀತಿ ಮಾತಾಡೋದಕ್ಕೆ ಸಾಧ್ಯ ಏಬಲ್? ನನಗೊತ್ತು ನಾನು ಕೂಡ ನೋವಿಗಿಂತ 1000 ಪಟ್ಟು ಹೆಚ್ಚು ನೀನು ನೋವು ಪಡ್ತಿದ್ಯಾ ಅಂತ. ಯಾಕೆ ಈಗ ನೋವನ್ನು ನುಂಗ್ತಿದ್ಯಾ? ಒಂದು ಬಾರಿ ಸತ್ತು ಹೋದರೆ ಸಾಕಪ್ಪ ಇಶಾನಿ ಅಂತ ಏಬಲ್ ಸ್ವಲ್ಪ ಕೋಪದಿಂದ ಕರೆದ. ಇನ್ನು ಮುಂದೆ ಹಾಗೆಲ್ಲ ಹೇಳ್ಬೇಡ ಇಶಾನಿ. ಈ ಜನ್ಮದಲ್ಲಿ ನಾವು ಒಂದಾಗಬೇಕು ಅಂತ ದೇವರು ಬರ್ದಿಲ್ಲ. ಅದಕ್ಕೆ ಸಾವು ಪರಿಹಾರ ಅಲ್ಲ. ನಿನ್ನನ್ನು ಪ್ರಾಣದಂತೆ ಪ್ರೀತಿಸೋ ನಿನ್ನ ತಂದೆ ನಿನಗಾಗಿ ಹುಡುಕಿ ಕೊಟ್ಟ ಜೀವನವನ್ನು ಸಂತೋಷದಿಂದ ಸ್ವೀಕರಿಸಿ ಬಾಳು. ಮುಂದಿನ ಜನ್ಮದಲ್ಲಿ ನಾನು ನಿನಗಾಗಿ ಕಾಯ್ತೀನಿ. ಅಂದು ಯಾರೊಬ್ಬರಿಗೂ ನಿನ್ನ ಬಿಟ್ಕೊಡಲಾರೆ ನಾನು. ನೀನು ಬೇಕು ನನಗೆ ಈ ಏಬಲ್ನ ದೇವತೆಯಾಗಿ. ಹಲೋ, ಏನು ನಡೀತಿದೆ ಇಲ್ಲಿ? ತಕ್ಷಣ ಹಿಂದೆ ವಿಕ್ರಮ್ ಅವ್ರ ಧ್ವನಿ ಕೇಳಿದ ಕೂಡಲೇ ಇಬ್ಬರು ಕಣ್ಣುಗಳನ್ನ ಒರೆಸ್ಕೊಂಡು ಮುಖದಲ್ಲಿ ನಗು ತಂದ್ಕೊಂಡು ತಿರುಗಿ ನೋಡಿದ್ರು. ಏನಿದು? ಗೆಳೆಯ ಮತ್ತು ಗೆಳತಿ ನಡುವೆ ಗಂಭೀರವಾದ ಚರ್ಚೆ ನಡೀತಿದೆ. ಏನಿಲ್ಲಪ್ಪ, ನಾವು ಈ ಜಾಗದ ಬಗ್ಗೆ ಮತ್ತು ಹಳೆ ನೆನಪುಗಳನ್ನ ಮಾತಾಡ್ತಿದ್ವು. ಆದರೆ ಮಗಳ ಮನಸ್ಸು ಅರಿತಿರೋ ವಿಕ್ರಮ್ ಮತ್ತು ದೀಕ್ಷಾಳಿಗೆ ಅವರು ಮಾತಾಡಿದ್ದು ಅದೆಲ್ಲ ಅಂತ ಅವರ ಕಣ್ಣುಗಳನ್ನು ನೋಡಿ ತಿಳಿಯಿತು. ಆದರೆ ಹೊರಗೆ ಅದನ್ನು ತೋರ್ಪಡಿಸಲಿಲ್ಲ. ಮದುವೆ ಆದಮೇಲೆ ನಾನು ಈಶಾನಿ ಪುಟ್ಟಿ ಇದೆಲ್ಲ ನೋಡೋದಕ್ಕೆ ಹೋಗಬಹುದು ಅಂತ ವಿಕ್ರಮ್ ನಗ್ತಾ ಹೇಳಿದ್ರು. ಒಂದು ಕ್ಷಣ ಏಬಲ್ ನನ್ನ ಮದುವೆಯಾಗಿ ಆ ಸುಂದರ ತಾಣಗಳಿಗೆ ಹೋಗೋದನ್ನು ಅವಳು ಕಲ್ಪಿಸ್ಕೊಂಡ್ಳು. ಏನು ಯೋಚಿಸ್ತಿದೀಯಾ? ವಿಕ್ಕಿಗೆ ಪ್ರವಾಸ ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ನಿನ್ನನ್ನು ನಿನಗಿಷ್ಟವಾದ ಎಲ್ಲ ಜಾಗಗಳಿಗೂ ಕರ್ಕೊಂಡು ಹೋಗ್ತಾನೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಹೌದಲ್ವೇ ದೀಕ್ಷಾ? ದೀಕ್ಷಾ ವಿಕ್ರಮ್ ಅವರನ್ನು ಒಮ್ಮೆ ನೋಡಿದಳೆ ಹೊರತು ಬೇರೇನು ಉತ್ತರ ನೀಡಲಿಲ್ಲ. ಅಲ್ಲ ತ್ರಿಮೂರ್ತಿಗಳೇ, ಆಟ ಸಾಕು ಮಾಡಿ ಬನ್ನಿ ಇಲ್ಲಿಗೆ ಅಂತ ವಿಕ್ರಮ್ ಕರೆದ ಕೂಡಲೇ ಫುಟ್ಬಾಲ್ ಆಡ್ತಿದ್ದ 3 ಮಕ್ಕಳು ಓಡಿ ಬಂದರು. ಬನ್ನಿ, ನಿಮಗಾಗಿ ಇಲ್ಲಿ ಒಂದು ಚಿಕ್ಕ ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ. ಓ ಗಾಡ್, ಏನಾಯ್ತು ಅಪ್ಪು? ಇಲ್ಲಪ್ಪ, ನಿಮ್ಮ ಸಸ್ಪೆನ್ಸ್ ಇನ್ನೂ ಮುಗಿಲಿಲ್ವಲ್ಲ ಅಂತ ದೇವರಿಗೆ ನಮಸ್ಕಾರ ಮಾಡಿದೆ ಅಷ್ಟೆ. ಇನ್ನೂ ಇದೆ ಮಕ್ಕಳೇ, ಇನ್ನೂ ಏನೇನೂ ನೋಡಬೇಕಿದೆಯೋ ಅಷ್ಟು ಹೇಳಿ ದೀಕ್ಷಾಳನ್ನು ನೋಡಿ ಕಣ್ಣು ಹೊಡೆದು ಅವಳ ಕೈ ಹಿಡಿದು ಮುಂದೆ ನಡೆದ್ರು. ಅವ್ರ ಹಿಂದೆ ಮಕ್ಕಳು ಮತ್ತು ಅವ್ರ ಹಿಂದೆ ಏಬಲ್ ಮತ್ತು ಇಶಾನಿ ನಡೆದ್ರು. ಅಪ್ಪ ಮತ್ತು ಅಮ್ಮನಂತೆ ಏಬಲ್ನ ಕೈ ಹಿಡಿದು ನಡೆಯಲು ಇಶಾನಿಯ ಮನಸ್ಸು ತುಡಿತಾ ಇತ್ತು. ಆದರೆ ತನಗೆ ಆ ಹಕ್ಕಿಲ್ಲ ಅಂತ ನೆನಪಾದಾಗ ಅವಳ ಮನಸ್ಸು ಕಳವಳಗೊಂಡಿತು. ರೆಸಾರ್ಟ್ನ ಒಳಗಡೆ ಸ್ವಲ್ಪ ದೂರ ನಡೆದಾಗ ಒಂದು ಕಾಡಿನಂಥ ಜಾಗಕ್ಕೆ ಬಂದರೂ ಅದು ಕೃತಕವಾಗಿ ನಿರ್ಮಿಸಿದ ಕಾಡಾಗಿತ್ತು. ಅವರದರ ಒಳಗೆ ಹೋದರು. ಕೆಲವು ಕಲ್ಲು ಬಂಡೆಗಳು ಮತ್ತು ಅದರ ಕೆಳಗೆ ಹರಿಯುವ ಒಂದು ಸಣ್ಣ ತೊರೆ ಇತ್ತು. ಆ ಬಂಡೆ ಮೇಲೆ ಅರೆನಗ್ನಳಾಗಿ ಮಲಗಿರೋ ಒಬ್ಬ ಹೆಣ್ಣು ಮತ್ತು ಅವಳ ಕಣ್ಣುಗಳನ್ನೇ ನೋಡ್ತಿರೋ ಒಬ್ಬ ಯುವಕ. ಆ ದೃಶ್ಯವನ್ನು ಕಂಡು ದೀಕ್ಷಾಳ ಕಣ್ಣುಗಳು ತುಂಬಿ ಬಂದವು. ವಿಕ್ರಮ್ನನ್ನು ತಾನು ಮೊದಲ ಬಾರಿ ಅರಿತ ಕ್ಷಣಗಳ ನೆನಪದು. ತನ್ನ ಇಶಾನಿ ತನ್ನ ಹೊಟ್ಟೆಯಲ್ಲಿ ಬೆಳೆಯಲು ಕಾರಣವಾದ ತಮ್ಮ ಮೊದಲ ಮಿಲನದ ಕ್ಷಣಗಳ ನೆನಪು ದೀಕ್ಷಾಳನ್ನು ಕಾಡ್ತು. ಎಷ್ಟು ಚಂದವಾಗಿದೆ ಅಪ್ಪ ಇಲ್ಲಿ. ಆ ಬಂಡೆ ಮೇಲೆ ಮಲಗಿರೋ ಗಂಡು ಮತ್ತು ಹೆಣ್ಣು ನೋಡೋದಕ್ಕೆ ನಿಜವಾದ ಮನುಷ್ಯರಂತೆ ಇದ್ದಾರೆ. ಎಲ್ಲೋ ನೋಡಿದ ಮುಖಗಳಂತೆ ಇವೆ. ವಿಕ್ರಮ್ ಒಮ್ಮೆ ನಕ್ಕಿದ್ರು. ನಂತರ ದೀಕ್ಷಾಳನ್ನು ನೋಡಿದ್ರು. ಆ ಮುಖಗಳಲ್ಲಿ ನಿಮ್ಮ ಅಮ್ಮ ಮತ್ತು ಅಪ್ಪನ ಛಾಯೆ ಏನಾದರೂ ಕಾಣಿಸ್ತಿದೆಯಾ ಅಕ್ಕು? ಅಪ್ಪ ಮತ್ತು ಅಮ್ಮನ ಅದು ನಿಜವಾಗಿಯೂ ಹೇಳಿ ಅಪ್ಪ ನಮಗೆ. ಒಮ್ಮೆ ನಾವು ಕಾಡಿನಲ್ಲಿ ಸಿಲುಕೊಂಡಿದ್ವು ಚೆನ್ನೈನಲ್ಲಿದ್ದಾಗ. ಅಂದು ನಿಮ್ಮಮ್ಮ ಏನೋ ಹೇಳಿ ನನಗೆ ಕೋಪ ತರಿಸಿದಾಗ ನಾನು ಅವಳ ಮೊಬೈಲ್ ಎಸೆದುಬಿಟ್ಟೆ. ಅದು ಆ ಬಂಡೆ ಮೇಲೆ ಬಿದ್ದು ನೆತ್ತಿಗೆ ಬೀಳುವಂತೆ ಇತ್ತು. ಅದನ್ನು ಹಿಡಿಯೋದು ಕೂಡಿದ ಇವಳ ಕಾಲು ಜಾರಿ ಐಸ್ನಂಥ ನೀರಿನಲ್ಲಿ ಬಿದ್ದಳು. ಓಡ್ ಹೋಗಳನ್ನ ಎತ್ತಿ ದಂಡೆ ಮೇಲೆ ಹಾಕಿದಾಗ ಅವಳು ಚಳಿಯಿಂದ ನಡುಗ್ತಾ ಇದ್ಲು. ನನಗೆ ಭಯ ಆಯಿತು. ಕಾಡಿನ ಮಧ್ಯೆ ಏನು ಮಾಡೋದು ಅಂತ ತಿಳಿದೇ ಇದ್ದಾಗ ನಾನು ಫೋನ್ ತೆಗೆದು ಹೇಗೋ ಡಾಕ್ಟರ್ ಅನೂಪ್ ಅವ್ರನ್ನ ಸಂಪರ್ಕಿಸಿದೆ. ವಿಷಯ ತಿಳಿಸಿದಾಗ ಅವ್ರು ಹೇಳಿದರು, ನಿನ್ನ ಮೈ ಬಿಸಿಯನ್ನು ಅವಳಿಗೆ ಕೊಡು ಅಂತ. ಹಾಗೆ ಅಂದು ನಾನು ಹಂಚ್ಕೊಂಡ ನನ್ನ ಪ್ರಾಣದ ಬಿಸಿಗೆ ಈ ನನ್ನ ಇಶಾನಿ ಪುಟ್ಟಿ. ಆದರೆ ಅದು ನನಗೆ ತಿಳಿದದ್ದು 5-6 ವರ್ಷಗಳ ನಂತರ. ದೀಕ್ಷಾಳನ್ನು ನಾನು ತಪ್ಪು ಎನ್ನಲಾರೆ. ಯಾಕಂದರೆ ಕಲ್ಲಾದ ಹೃದಯ ಹೊಂದಿದ್ದ ಒಬ್ಬ ವಿಕ್ರಮ್ನಾಥ್ ಅಂದು ಆಡಿದ ಮಾತುಗಳೇ ಅವಳು ಹಾಗೆ ಓಡ್ ಹೋಗೋದಕ್ಕೆ ಪ್ರೇರೇಪಿಸಿದ್ವು. ಅಬ್ಬ, ನಿಜವಾಗಿಯೂ ನಿಮ್ಮ ಕಥೆಯನ್ನೊಂದು ಸಿನಿಮಾ ಮಾಡಬಹುದು ಅಂತ ಆದಿ ಕೇಳಿದಾಗ ಎಲ್ಲರೂ ನಕ್ಕಿದ್ರು. ಆದರೂ ದೀಕ್ಷಾಳ ನೆನಪುಗಳು ಹಳೆಯ ದಿನಗಳನ್ನೇ ಸುತ್ತುತ್ತಾ ಇದ್ವು.
ಎಲ್ಲವನ್ನು ಅವರು ಕುತೂಹಲದಿಂದ ಮತ್ತು ಆಶ್ಚರ್ಯದಿಂದ ನೋಡಿದ್ರು. ಪ್ರತಿಯೊಂದು ದೃಶ್ಯವೂ ವಿಕ್ರಮ್ ಮತ್ತು ದೀಕ್ಷಾಳ ಜೀವನದ ಮರೆಯಲಾಗದ ನೆನಪುಗಳಾಗಿದ್ದವು. ಇನ್ನು ನೋಡುವ ದೃಶ್ಯಗಳು ಬಾಕಿ ಇದ್ದವು. ಒಂದು ಸಣ್ಣ ಮಳೆ ಹನಿಯಲು ಶುರು ಮಾಡಿದಾಗ ಅವರು ದೃಶ್ಯಗಳನ್ನು ಮುಗಿಸಿ ರೆಸಾರ್ಟ್ ಒಳಗೆ ಹೋದರು. ಅಲ್ಲೇ ಇದ್ದ ಫುಡ್ ಕೋರ್ಟ್ನಲ್ಲಿ ಊಟ ಮಾಡಿ ತಮ್ಮ ತಮ್ಮ ರೂಮ್ಗಳಿಗೆ ಹೋದರು. ಏಬಲ್ ಮತ್ತು ತುಂಡ್ರು ಒಂದು ರೂಮ್ನಲ್ಲಿದ್ದಾರೆ. ತುಂಬ ಸುಸ್ತಾಗಿದ್ದರಿಂದ ಮಕ್ಕಳು ಬೇಗ ಮಲಗಿದ್ರು. ಆದರೆ ಏಬಲ್ಗೆ ನಿದ್ದೆ ಬರ್ತಿರಲಿಲ್ಲ. ಅವನ ಮನಸ್ಸಿನಲ್ಲಿ ತುಂಬ ನೋವಿತ್ತು. ಇಶಾನಿಯ ಮುಖವೇ ಕಣ್ಮುಂದೆ ಬರ್ತಿತ್ತು. ಅವಳು ನನ್ನವಳು, ಆದರೆ ಅಂತ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಎಂಬ ಹತಾಶೆ. ಅವನ ಕಣ್ಣುಗಳು ತುಂಬಿ ಬಂದವು. ಅವನು ಬೆಡ್ಡಿಂದ ಎದ್ದು ಹೊರಗೆ ಬಂದ. ರೆಸಾರ್ಟ್ನ ಕಾರಿಡಾರ್ನಲ್ಲಿ ನಡೆದು ಒಂದು ಓಪನ್ ಸ್ಪೇಸಿಗೆ ಬಂದ. ಅಷ್ಟರಲ್ಲಿ ಮಳೆ ಜೋರಾಗಿ ಅವನನ್ನು ಪೂರ್ತಿಯಾಗಿ ನೆನೆಸ್ತಿತ್ತು. ಇದ್ದ ಇಶಾನಿಗೂ ನಿದ್ದೆ ಬರ್ತಾ ಇರಲಿಲ್ಲ. ಅವಳು ಹೊರಗೆ ಮಳೆ ಬೀಳೋದನ್ನು ನೋಡಲು ಹೊರಬಂದಳು. ಅವಳು ಕೂಡ ಅದೇ ಕಾರಿಡಾರ್ನಲ್ಲಿ ನಡೆದು ಆ ಓಪನ್ ಸ್ಪೇಸಿಗೆ ಬಂದಾಗ ಮಳೆಯಲ್ಲಿ ನೆನೆಯುತ್ತಿರೋ ಒಬ್ಬ ಯುವಕನನ್ನು ಕಂಡಳು. ಒಂದು ಕ್ಷಣ ಹೆದರಿದ್ರು. ತಕ್ಷಣ ಅದು ಯಾರು ಅಂತ ಅವಳಿಗೆ ತಿಳಿಯಿತು. ಏಪಲ್. ಅವಳ ತುಟಿಗಳು ಮೆಲ್ಲನೆ ಹೇಳಿದವು. ಅವಳು ಅವನ ಹತ್ರ ಓಡಿ ಹೋದ್ಲು. ಏಬಲ್ ಅಂತ ಅವಳು ಅವನನ್ನು ತಟ್ಟಿದ್ಲು. ಇಶಾನಿಯ ನೆನಪಿನಲ್ಲೇ ಇದ್ದ ಏಬಲ್ಗೆ ಅವಳ ಧ್ವನಿ ಒಂದು ಕನಸಿನಂತೆ ಅನ್ನಿಸ್ತು. ಇಶಾನಿ ಅಂತ ಕೂಗಿ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡ. ಅವಳ ಮುಖದ ತುಂಬ ಪ್ರೀತಿಯ ಮುತ್ತುಗಳನ್ನ ನೀಡ್ದ. ಅವಳನ್ನ ತನ್ನೆದೆಗೆ ಇಟ್ಕೊಂಡು ಅಪ್ದ. ಇಶಾನಿಗೆ ಏನು ನಡೀತಿದೆ ಅಂತ ತಿಳಿಯದೆ ಅವನನ್ನು ಅಪ್ಕೊಂಡ್ಳು. ಅವಳು ಅವನನ್ನು ಬಿಗಿಯಾಗಿ ತಬ್ಕೊಂಡ್ಳು. ಇಶಾನಿ ತನ್ನನ್ನು ಗಟ್ಟಿಯಾಗಿ ಅಪ್ಕೊಂಡಾಗ ಏಬಲ್ಗೆ ಎಚ್ಚರ ಆಯಿತು. ತಕ್ಷಣ ಅವನು ಇಶಾನಿಯನ್ನು ದೂರ ತಡೆದ. ಇಶಾನಿ, ನಾನು ಸಾರಿ, ನನಗೆ ಏನೋ ಆಗ್ಬಿಟ್ಟಿತ್ತು, ಸಾರಿ ಇಶಾನಿ, ನನಗೆ ಗೊತ್ತಿಲ್ಲದೆ ಹೀಗೆ ಮಾಡಿದೆ ಅಂತ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವಳು ಮುಂದೆ ಕೈ ಮುಗಿದ. ಏಬಲ್ ಅಂತ ಅವಳು ಅವನ ಎದೆಗೊರೆಗೆ ಬಿಕ್ಕಿ ಬಿಕ್ಕಿ ಹತ್ತಲು. ಸುರಿತಿರೋ ಮಳೆಯಲ್ಲಿ ಅವರ ಕಣ್ಣೀರು ಸೇರಿ ಹೋಯಿತು. ಎಷ್ಟು ಹೊತ್ತು ಆಗಿದ್ರೂ ತಿಳಿಯದು. ಏಬಲ್ ಅವಳನ್ನು ದೂರ ಸರಿಸ್ದ. ಬೇಡ ಇಶಾನಿ, ನಾವು. ಅವನ ಮಾತುಗಳು ತಡಕಾಡಿದ್ವು. ನಿಜ, ನನ್ನ ಅಪ್ಪನ ಸಂತೋಷವೇ ನನ್ನ ಮುಖ್ಯ, ಆದರೆ ಈಗ ಮನಸ್ಸು ಏಬಲ್ನ ಕಡೆ ಎಳೆದಿದೆ. ಈ ಸಾಮೀಪ್ಯ ಯಾವಾಗಲೂ ಇರಲಿ ಅಂತ ಬಯಸ್ತಿದೆ ಅಂತ ಹೇಳ್ತಾ ಇಶಾನಿ ಏಬಲ್ನನ್ನು ನೋಡಿದ್ಲು. ಇಶಾನಿ, ನಾನಿಲ್ಲಿದ್ದರೆ ನಿನಗೂ ನೆಮ್ಮದಿ ಇರೋದಿಲ್ಲ, ನನಗೂ ಇರೋದಿಲ್ಲ. ನಾನು ಮತ್ತೆ ಕ್ವೀನ್ಸ್ಲ್ಯಾಂಡ್ಗೆ ಹೋಗ್ಬಿಡ್ತೀನಿ. ಅವನ ಆ ಮಾತಿಗೆ ಇಶಾನಿಯ ಹೃದಯ ಚೂರಾಯಿತು. ಅವಳು ನೆಲದ ಮೇಲೆ ಕೂತು ಅಳೋದಕ್ಕೆ ಶುರು ಮಾಡಿದ್ಲು. ಇಶಾನಿ, ಎದ್ದೇಳು, ಯಾರಾದರೂ ಬಂದರೆ ಅಂತ ಅವನು ಅವಳನ್ನು ಎಬ್ಬಿಸ್ದ. ಏಬಲ್, ನೀನು ಹೋಗು ವಾಪಸ್. ಅಪ್ಪನ ಹತ್ರ ನಾನು ಹೇಳ್ತೀನಿ ಅಲ್ಲಿನ ಆಫೀಸ್ನಲ್ಲಿ ನಿನಗೆ ಕೆಲಸ ಕೊಡಿಸೋದಕ್ಕೆ. ನಿನ್ನ ಸಾಮೀಪ್ಯ ನನಗೆ ತಿಳಿತಿಲ್ಲ ಏಬಲ್. ಇನ್ನು ನೀನು ಇಲ್ಲಿದ್ದರೆ ನಾನು ನನ್ನ ಅಪ್ಪನ ನೋಯಿಸ್ಬಿಡ್ತೀನಿ ಅಂತ ನನಗೆ ಭಯ ಆಗ್ತಾಯಿದೆ. ಅಷ್ಟು ಹುಚ್ಚು ಹಿಡಿದಿದೆ ನಿನ್ನ ಮೇಲೆ ನನಗೆ. ಇಶಾನಿ, ಇಷ್ಟೊಂದು ಪ್ರೀತಿ ಪಡೆಯಲು ನಾನು ಯಾವ ಪುಣ್ಯ ಮಾಡಿದ್ನೋ. ನಿನ್ನನ್ನು ಪಡೆಯಲು ಆಗದಿದ್ದರೂ ನಿನ್ನ ಮನಸ್ಸಿನಲ್ಲಿ ನನಗಿರೋ ಈ ಸ್ಥಾನ ಸಾಕು ನನಗೆ. ಸಾಯೋವರೆಗೆ ಈ ಮನಸ್ಸಿನಲ್ಲಿ ನಿನ್ನ ಪ್ರೀತಿಸ್ತಾ ಬದುಕ್ತೀನಿ. ನೀನು ಎಲ್ಲಿದ್ದರೂ ಸಂತೋಷವಾಗಿರಬೇಕು. ಕಣ್ಣೆದುರಿಗೆ ಇಲ್ಲದಿದ್ದರೂ ನಿನ್ನ ಸಂತೋಷದ ಜೀವನವನ್ನು ಕಂಡು ನಾನು ನಗ್ತೀನಿ. ಏಬಲ್, ಬೇಡ, ಇನ್ನು ಏನು ಹೇಳಬೇಡ. ತುಂಬ ಮಳೆಯಲ್ಲಿ ನೆಂದಿದೆಯಾ? ಬಾ, ನಾನು ನಿನ್ನ ರೂಮಿಗೆ ಬಿಡ್ತೀನಿ. ಜ್ವರ ಬಂದರೆ ಕಷ್ಟ ಅಂತ ಅವಳ ಕೈ ಹಿಡಿದು ರೂಮಿನ ಕಡೆ ನಡೆದ. ತನ್ನ ಕೈಯನ್ನು ಹಿಡಿದಿರೋ ಅವನ ಕೈಗಳು ಯಾವಾಗಲೂ ಹೀಗೆ ತನ್ನ ಜೊತೆ ಇರಲಿ ಅಂತ ಇಶಾನಿ ಆಸೆ ಪಟ್ಳು. ರೂಮಿಗೆ ಬಂದ ಮೇಲೆ ಇಶಾನಿ ಹಾಗೆ ಬೆಡ್ ಮೇಲೆ ಕೂತಿರೋದನ್ನು ಕಂಡು ಏಬಲ್ ಹೊರಟವನು ಮತ್ತೆ ಅವಳ ಹತ್ರ ಬಂದ. ಇಶಾನಿ, ಇದೇನು ಹೀಗೆ ಕೂತಿದ್ಯಾ? ತಲೆ ಒರೆಸ್ಕೊ, ಹೋಗಿ ಫ್ರೆಶ್ ಆಗ್ಬಾ. ಏಬಲ್, ನೀನು ಹೋಗು, ನಾನು ಮಾಡ್ಕೊಳ್ತೀನಿ. ಇಲ್ಲ, ಈಗಲೇ ಮಾಡಬೇಕು. ಅದಾದಮೇಲೆಯೇ ನಾನು ಹೋಗೋದು. ಒಂದು ಕ್ಷಣ ಆ ಹಳೆಯ ಹಠಮಾರಿ ಏಬಲ್ನನ್ನು ಅವಳು ಅವನಲ್ಲಿ ಕಂಡ್ಳು. ತನ್ನ ಪ್ರೀತಿಯ ಗೆಳೆಯನನ್ನು ಕಣ್ಣು ಮಿಟುಕಿಸದೆ ನೋಡ್ತಾ ನಿಂತಳು. ಹೋಗು. ಹ್ಞೂ, ನಾನು ಫ್ರೆಶ್ ಆಗೋದಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ ಕಡೆ ಹೋಗುವವಳು ಏನೋ ನೆನಪಾದಂತೆ ಬಟ್ಟೆಯನ್ನು ಬೆಡ್ ಮೇಲೆ ಇಟ್ಟು ಟವಲ್ ತೆಗೆದುಕೊಂಡು ಅವನ ಹತ್ತಿರ ಹೋಗಿ ಅವನ ಅನುಮತಿ ಕೇಳದೆ ಅವನ ತಲೆ ಒರೆಸಿದ್ಲು. ಒಂದು ಕ್ಷಣ ಏಬಲ್ ಆಶ್ಚರ್ಯಗೊಂಡ್ರು. ಅವಳಿಗೆ ಶರಣಾಗಿ ಹಾಗೆ ಕೂತ. ಒಂದು ಕ್ಷಣ ಅವನಿಗೆ ತನ್ನ ತಾಯಿ ನೆನಪಾದ್ಲು. ಕಣ್ಣುಗಳು ತುಂಬಿ ಬಂದವು. ಇಶಾನಿ ಅವನ ಮುಖವನ್ನು ನೋಡಿದಾಗ ಆ ಕಣ್ಣುಗಳಲ್ಲಿ ನೀರು ಇರೋದನ್ನು ಕಂಡು ಅವಳ ಹೃದಯ ಒಡೆದಂತಾಯಿತು. ಮೆಲ್ಲನೆ ಬಾಗಿ ಅವನ ಕಣ್ಣುಗಳಿಗೆ ಮುತ್ತಿಟ್ಲು. ಅದು ಮಮತೆಯ ಮುತ್ತಾಗಿತ್ತು. ಅವಳ ಕಣ್ಣುಗಳು ತುಂಬಿದ್ವು. ಏನೂ ಮಾತಾಡದೆ ಎದ್ದ ಏಬಲ್ ಅವಳನ್ನ ಅಪ್ಕೊಂಡು ಹಣೆ ಮೇಲೆ ಮುತ್ತಿಟ್ಟು ಹೊರಗೆ ಹೋದ.
ಹೃದಯ ಒಡೆದ ಇಶಾನಿ ಬೆಡ್ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅತ್ಲು. ಯಾವಾಗಲೂ ಅವಳು ನಿದ್ರೆಗೆ ಜಾರದ್ಲು. ಕತ್ತಿನ ಹತ್ತಿರ ಯಾರೋ ಮುತ್ತಿಟ್ಟಂತೆ ಅನುಭವವಾಗಿ ಅವಳವನಿಗೆ ಇನ್ನಷ್ಟು ಹತ್ತಿರವಾಗಿ ಮಲಗಿದ್ಲು. ವಿಕ್ರಮ್ ಅವಳ ಪ್ರೀತಿಯಿಂದ ಅಪ್ಕೊಂಡ. ಬೆಳಗ್ಗೆ ಎದ್ದಾಗ ವಿಕ್ರಮ್ ಅಣ್ಣ ನೋಡೋದಕ್ಕೆ ದೀಕ್ಷಾಳಿಗೇನೋ ಸಂಕೋಚ. ಹಿಂದಿನ ದಿನದ ಆ ಸುಂದರ ಕ್ಷಣಗಳನ್ನ ನೆನೆದು ಅವಳ ಮೈ ಪುಳಕಿತವಾಯಿತು. ಕಿಟಕಿಯಿಂದ ದೂರದ ಬೆಟ್ಟಗಳನ್ನ ನೋಡ್ತಾ ನಿಂತಳು. ವಿಕ್ರಮ್ ಫ್ರೆಶ್ ಆಗಿ ಬಂದಾಗ ದೀಕ್ಷಾ ನಗ್ತಾ ನಿಂತಿರೋದನ್ನು ನೋಡ್ದ. 1000 ಚಂದ್ರರು ಒಟ್ಟಿಗೆ ಹುಟ್ಟಿದಂತೆ ಆ ನಗು ಇತ್ತು. ವಿಕ್ರಮ್ ಅವಳ ಹತ್ರ ಬಂದು ಹಿಂದಿನಿಂದ ಅಪ್ಕೊಂಡ. ಯಾಕೆ ನನ್ನ ಹೆಂಡತಿ ಹೀಗೆ ನಗ್ತಾ ಇದ್ದಾಳೆ? ಏನೂ ಇಲ್ಲ ಬಿಡಿ, ನಾನು ಮಕ್ಕಳನ್ನು ನೋಡಬೇಕು. ಹೋಗು, ಇಲ್ದಿದ್ರೆ ನಿನ್ನ ಮಕ್ಕಳು ಎದ್ದೇಳಲ್ಲ. ಆಹಾ, ಆಸೆ ಮಾಡಬೇಡಿ, ನಾನು ದಿನ ಅವ್ರನ್ನ ಎಬ್ಸೋದು. ದೀಕ್ಷಾ, ನನಗೆ ಎಷ್ಟು ಮುಖಗಳಿವೆಯೋ. ಸ್ವಲ್ಪ ಹೊತ್ತು ಮುಂಚೆ ಒಬ್ಬಳು ಪ್ರೇಯಸಿ ಅಂತೇನಾಗ್ತಿದೆ, ಈಗ ನೋಡಿದ್ರೆ ಚಂಡಿ ರೀತಿ ಕೋಪ ಮಾಡ್ಕೋತಿದ್ಯಾ? ಹೌದಾ? ನನ್ನ ಭಾವನೆಗಳನ್ನ ಬೇರೆಯವ್ರು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು, ಆದರೆ ಅರ್ಥ ಆಗದೆ ಎಷ್ಟೋ ಭಾವಗಳನ್ನ ಮನಸ್ಸಲ್ಲಿ ಇಟ್ಕೊಂಡಿರೋದು ನೀವಲ್ವೇ ವಿಕ್ರಮ್ ಅವರೇ? ನನಗೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಅಷ್ಟು ಹೇಳಿ ದೀಕ್ಷಾ ರೂಮ್ನಿಂದ ಹೊರಗೆ ಹೋದ್ಲು. ವಿಕ್ರಮ್ ಮಾತ್ರ ಹಾಗೆ ನಿಂತಿದ್ದ. ಬೆಳಗ್ಗೆಯಿಂದ ಏಬಲ್ ಸತತವಾಗಿ ನಿಂತಿದ್ದ. ಅವನ ಬಿಳಿ ಮೂಗು ಕೆಂಪಾಗಿತ್ತು. ಏನಾಯಿತು ಏಬಲಣ್ಣ, ನಿನ್ನೆ ರಾತ್ರಿ ಮಳೆ ನೆನೆದ್ರ ಏನು ಅಂತ ಅಕ್ಕು ಕೇಳಿದಾಗ ಏಬಲ್ ಗಾಬರಿಯಾದ. ಇಲ್ಲ, ಮಳೆ ಏನಿಲ್ಲ ಅಂತ ಹೇಳಿ ಬಾತ್ರೂಮ್ ಕಡೆ ಹೋದ. ಇಲ್ಲಿ ಏನೋ ನಡೀತಿದೆ ಅಲ್ವಾ ಅಂತ ಅಪ್ಪು ಕೇಳ್ದ. ಹೌದು, ಅಣ್ಣನ ಆ ಗಾಬರಿ ನೋಡಿದ್ರೆ ಏನೋ ಸುಳ್ಳು ಹೇಳ್ತಿದ್ದಾನೆ ಅನ್ನಿಸ್ತಿದೆ. ದೀಕ್ಷಾ ಅಲ್ಲಿಗೆ ಬಂದು ಕೇಳಿದ್ಲು, ಏನು ರಹಸ್ಯ ನಿಮ್ಮದು? ನಾವು ಅಪ್ಪನಿಗೆ 2ನೇ ಮದುವೆ ಮಾಡೋ ಬಗ್ಗೆ ಯೋಚಿಸ್ತಿದ್ವು, ನಿಮಗೇನಾದರೂ ವಿರೋಧ ಇದೆಯೇ ಅಂತ ಮಕ್ಕಳು ತಮಾಷೆ ಮಾಡಿದ್ರು. ಏನಿಲ್ಲ, ಬೇಗ ಮಾಡಿ ಅಂತ ದೀಕ್ಷಾ ಕೂಡ ನಕ್ಕಿದ್ಲು. ಏಬಲ್ ರೂಮ್ನಿಂದ ಬಂದಾಗ ದೀಕ್ಷಾ ಕೇಳಿದ್ಲು, ಏಬಲ್, ನೀನು ಮಳೆಯಲ್ಲಿ ನೆಂದಿದೀಯಾ ಅಂತ ಇವರು ಹೇಳ್ತಿದ್ದಾರೆ, ಹೌದಾ? ದೀಕ್ಷಾಳ ಮುಖವನ್ನು ನೋಡಿ ಸುಳ್ಳು ಹೇಳೋದಕ್ಕೆ ಅವನಿಗಾಗಲಿಲ್ಲ. ಅಮ್ಮ, ನಿದ್ದೆ ಬರ್ತಿರ್ಲಿಲ್ಲ ಅಂತ ಹೊರಗೆ ಹೋದೆ, ಮಳೆ ಬಂದಾಗ ಸ್ವಲ್ಪ ನೆನೆದೆ. ಆಗ ದೀಕ್ಷಾ ಅವನನ್ನು ಕರುಣೆಯಿಂದ ನೋಡಿದ್ಲು. ಮಕ್ಕಳ ಕೈಯಲ್ಲಿ ತಲೆ ಒರೆಸ್ಕೊಳ್ಳಲು ಬರೋದಿಲ್ಲ ಅಂತ ಅವಳು ಅವರ ತಲೆ ಒರೆಸ್ತಿದ್ದಾಗ ವಿಕ್ರಮ್ ಅಲ್ಲಿಗೆ ಬಂದರು. ಏನಿದು ತಾಯಿ ಮಕ್ಕಳ ಪ್ರೀತಿ? ಬೇಗ ರೆಡಿಯಾಗಿ ಎಲ್ಲರೂ. ಇಶಾನಿಯಲ್ಲಿ ಇನ್ನೂ ಬಂದಿಲ್ಲ ಅಪ್ಪ. ಎಲ್ಲರೂ ಇಶಾನಿ ರೂಮ್ಗೆ ಹೋಗಿ ನೋಡಿದಾಗ ಇಶಾನಿ ಜ್ವರದಿಂದ ನಡುಗ್ತಾ ಇದ್ಲು. ದೀಕ್ಷಾ ಭಯಗೊಂಡ್ಳು. ವಿಕ್ರಮ್ ಅವರೇ, ಬನ್ನಿ ನೋಡಿ, ಮಗಳಿಗೆ ಪೂರ್ತಿ ಜ್ವರ ಇದೆ, ಬಟ್ಟೆಗಳು ನೆಂದಂತಿದೆ. ಏಬಲ್ ತಕ್ಷಣ ಅವಳನ್ನು ಎತ್ಕೊಂಡು ರೆಸಾರ್ಟ್ನ ಕ್ಲಿನಿಕ್ಗೆ ಓಡ್ದ. ವಿಕ್ರಮ್ ಕೂಡ ಅಲ್ಲಿಗೆ ಬಂದರು. ಡಾಕ್ಟರ್ ಪರೀಕ್ಷಿಸಿ ಹೇಳಿದ್ರು, ಹೆಚ್ಚು ತಣ್ಣನೆಯ ಗಾಳಿ ಅಥವಾ ನೀರಿನಿಂದ ಈ ಜ್ವರ ಬಂದಿದೆ, ಮಳೆಯಲ್ಲಿ ನೆಂದಿರಬಹುದು. ಈಗ ಡ್ರಿಪ್ ಹಾಕಿದ್ದೀನಿ, ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರ ಆಗ್ತಾಳೆ, ಬಟ್ಟೆ ಬದಲಿಸಿ. ದೀಕ್ಷಾ ಬಟ್ಟೆ ಬದಲಿಸಲು ಹೋದ್ಲು. ಮಕ್ಕಳು ತಮ್ಮಲ್ಲೇ ಮಾತಾಡಿಕೊಂಡ್ರು. ಏಬಲಣ್ಣ ಮತ್ತು ಇಶಾನಿ ಅಕ್ಕ ಇಬ್ಬರು ಮಳೆಯಲ್ಲಿ ನೆಂದಿದ್ದಾರೆ ಅಂದರೆ ರಾತ್ರಿ ಇಬ್ಬರು ಜೊತೆಯಾಗಿ ಇದ್ರಾ? ಇಶಾನಿ ಕಣ್ಬಿಟ್ಟಾಗ ಅವಳು ಕ್ಲಿನಿಕ್ನಲ್ಲಿದ್ಲು. ಅಮ್ಮ ಮತ್ತು ತಮ್ಮಂದಿರನ್ನು ನೋಡಿದ್ಲು. ಅವಳ ಕಣ್ಣುಗಳು ಏಬಲ್ನನ್ನು ಹುಡುಕಿದ್ವು. ಏಬಲ್ ಅವಳನ್ನು ನೋಡದೆ ಮುಖವನ್ನು ತಿರುಗಿಸ್ಕೊಂಡಿದ್ದ. ಅಮ್ಮ, ಅಪ್ಪ ಎಲ್ಲಿ? ಅಷ್ಟರಲ್ಲಿ ವಿಕ್ರಮ್ ಅಲ್ಲಿಗೆ ಬಂದರು. ವಿಕ್ರಮ್ ಅವ್ರ ಜೊತೆ ಇದ್ದ ವ್ಯಕ್ತಿಯನ್ನು ಕಂಡು ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ದರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.